ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಬನ್ ನಾರಾಯಣ ಮಹಾಲಕ್ಷ್ಮೀ ನಮಸ್ತತೆ. ಅರಿವಿಗೂ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಎಂದಿನಂತೆ ಈ ಒಂದು ಬಹಳ ಅದ್ಭುತವಾದ ಕಾರ್ಯಕ್ರಮ. ಏನು ಅನಿಸ್ತದೆ ಮೇಡಮ್ ಪ್ರೋಮೋ ನೋಡಿದ ತಕ್ಷಣ ನಿಮಗೆ? ಎಸ್ ಗುರುಜಿ, ನೀವು ಪ್ರತಿ ವಾರವೂ ಕೂಡ ಒಂದಲ್ಲ ಒಂದು ವಿಷಯದ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಹಾಗಾದ್ರೆ ಇವತ್ತಿನ ದಿನ ಪ್ರಮುಖ ವಿಷಯ ಇವತ್ತು ಟ್ಯಾಟೋ ಬಗ್ಗೆ. ಸಿಕ್ಕಾಪಟ್ಟೆ ಜನರು, ಅದರಲ್ಲೂ ಕೂಡ ಸೆಲೆಬ್ರಿಟೀಸ್ಗಳು ಕೂಡ ಟ್ಯಾಟೋವನ್ನ ಹಾಕಿಸ್ಕೊಳ್ತಾ ಇರ್ತಾರೆ. ಬಟ್ ಅವರಿಗೆ ಟ್ಯಾಟೋ ಹಾಕಿಸ್ಕೊಳ್ಳೋದು ಕೆಟ್ಟದ್ದ ಒಳ್ಳೇದಾ ಅನ್ನೋದು ಗೊತ್ತಿಲ್ಲ. ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ನಿಜವಾಗ್ಲೂ ಕೂಡ ನೀವು ಯಾವ್ಯಾವ ಟ್ಯಾಟೋ ಯಾರು ಹಾಕಿರ್ಬೋದು ಒಂದೆರಡು ಮಾತು ಹೇಳಿ ಮೇಡಮ್, ನೋಡೋಣ ನಿಮ್ಮ ಫೀಲಿಂಗಲ್ಲಿ. ಎಸ್ ಗುರುಜಿ, ಆಕ್ಟರ್ ದರ್ಶನ್ ಅವರು ಕೂಡ ತಮ್ಮ ಎದೆಯ ಮೇಲೆ ಸೆಲೆಬ್ರಿಟೀಸ್ ಅಂತ ಹೇಳಿ ಹಾಕಿಸ್ಕೊಂಡಿದ್ರು ಗುರುಜಿ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಎದೆ ಮೇಲೆ ಟ್ಯಾಟೋ ಅನ್ನ ಹಾಕಿಸ್ಕೊಂಡ್ರೆ ಅದು ಒಳ್ಳೇದಾ ಅಥವಾ ಕೆಟ್ಟದಾ ನಿಮ್ ಪ್ರಕಾರ ಏನ್ ಅನ್ಸುತ್ತೆ? ಯಾರು ಹಾಕಿದಾರೆ ಒಂಚೂರು ಪ್ರೆಡಿಕ್ಷನ್ ಮಾಡಿ, ಬರ್ಕ ಬಂದ ಲಿಸ್ಟ್ ಅಲ್ಲಿ. ಎಸ್ ಗುರುಜಿ, ಸಿಕ್ಕಾಪಟ್ಟೆ, ಅದರಲ್ಲೂ ಕೂಡ ಸೆಲೆಬ್ರಿಟೀಸ್ ಸಿಕ್ಕಾಪಟ್ಟೆ ಜನರು ಟ್ಯಾಟೋ ಅನ್ನ ಹಾಕಿಸ್ಕೊಂಡಿದ್ದಾರೆ. ಇಲ್ಲಿ ಇತ್ತೀಚೆಗೆ ಸಾನ್ವಿ ಸುದೀಪ್ ಅವ್ರ ಬಗ್ಗೆ ನೀವು ಕೇಳಿರ್ತೀರಾ. ಅವರ ಬೆನ್ನ ಮೇಲೆ ದೇವರ ಚಿತ್ರ ಟ್ಯಾಟೋ ಅನ್ನ ಹಾಕಿಸ್ಕೊಂಡಿದ್ದಾರೆ, ಗಣಪತಿ ಚಿತ್ರವನ್ನ. ಸಿಕ್ಕಾಪಟ್ಟೆ ಅದು ವಿವಾದ ಕೂಡ ಆಗಿತ್ತು. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಅಭಿಪ್ರಾಯ ಏನು? ಏನು ಒಳ್ಳೇದಾ ಅಥವಾ ಕೆಟ್ಟದ್ದಾ ದೇವ್ರ ಚಿತ್ರ ಟ್ಯಾಟೋ ಹಾಕಿಸ್ಕೊಂಡ್ರೆ? ನೋಡಿ, ಭಾಳ ಮಿರಾಕಲ್, ಒಂದು ಅದ್ಭುತವಾದ ಒಂದು ವೈಬ್ರೇಷನ್ ಹೇಳ್ತಾ ಇದ್ದೀನಿ. ಭಾಳ ವಿಶೇಷವಾಗಿ ಸಾಕಷ್ಟು ಜನ, ತುಂಬ ಜನ ಅದನ್ನು ಸೋಕಿಗೆ ಹಾಕ್ತಾ ಇದ್ದಾರೆ. ತುಂಬ ಒಳ್ಳೆಯದು, ತುಂಬ ಕೆಟ್ಟದು. ಟ್ಯಾಟೋ ಭಾಳ ವಿಶೇಷವಾಗಿ ಯಾವ್ದಾದ್ರು ಫೋಟೋಗಳು ಹಾಕ್ತಾಗ ನೋಡಿ, ದರ್ಶನ್ ಅವರು ಮುಂಚೆ ಹಿಂದ್ಗಡೆ ಒಂಥರ ಕುದುರೆ ಫೋಟೋ ಹಾಕಿದ್ರು ಮೈ ಹಿಂದ್ಗಡೆ, ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡ್ತಾಯಿತ್ತು. ಆದರೆ ಅವ್ರು ಬೆನ್ನ ಮೇಲೆ ಬರ್ಕಂದು, ಅದೇನು ಬರ್ಕಂದು ಗೊತ್ತಾಯ್ತಾ ಮೇಡಮ್? ಹಾ ಗುರುಜಿ, ಅವ್ರೇನು ಬರ್ದಿರೋದು ಹೇಳಿ ಇಲ್ಲಿ? ನನ್ನ ಸೆಲೆಬ್ರಿಟೀಸ್ ಅಂತ ಹೇಳಿ. ಹಾಗಾಗಿ ನನ್ನ ಸೆಲೆಬ್ರಿಟೀಸ್ ಯಾವಾಗಲೂ ಅಷ್ಟೇ. ಈ ಟ್ಯಾಟೋ ಇದೆಯಲ್ಲ, ಎದೆ ಭಾಗದಲ್ಲಿ ಯಾರೆಲ್ಲ ಎದೆ ಮೇಲೆ ಬರ್ಕತ್ತಾರೋ, ಟ್ಯಾಟೋ ಹಾಕ್ಸ್ಕೊತಾರೋ, ಖಂಡಿತ ಕೂಡ ಅವ್ರನ್ನ ಬಕ್ಕತ್ತಾರೆ ಅಂತ ಅರ್ಥ. 100%. ಯಾವುದೇ ಕಾರಣಕ್ಕೂ ಎದೆ ಭಗವಂತ ತುಂಬ ನಮ್ಮ ಹೃದಯ, ಹಾರ್ಟ್ ತುಂಬ ಶಾಂತವಾಗಿರೋದು. ಮತ್ತು ನಮ್ಮಲ್ಲಿ ಮಹಾಲಕ್ಷ್ಮಿ ವಾಸ ಮಾಡುವಂಥದ್ದು, ಹಾಗಾಗಿ ಎದೆ ಮೇಲೆ ಯಾರೂ ಕೂಡ ಟ್ಯಾಟೋನ್ನ ಹಾಕಿಸ್ಕೋಬಾರ್ದು. ಬರ್ದಿಟ್ಟು ಕೇಳಿ, ಯಾರೂ ಕೂಡ ಹಾಕಿಸ್ಕೋಬಾರ್ದು. ಎದೆ ಭಾಗವನ್ನು ಭಗವಂತನ ಕೊಡಬೇಕು. ಸಾಕಷ್ಟು ವೈಬ್ರೇಷನ್, ಬಹಳ ಅದ್ಭುತವಾದ ವೈಬ್ರೇಷನ್ ಎದೆ ಭಾಗದಲ್ಲಿ. ಮತ್ತು ಕುದುರೆ ಫೋಟೋವನ್ನು ಮನೇಲಿಟ್ಟರೆ ದರಿದ್ರ, ಆದರೆ ಮೈ ಮೇಲೆ ಟ್ಯಾಟೋ ಹಾಕ್ತಾರೆ ಲಕ್ ಜಾಸ್ತಿ. ಕುದುರೆ ಡಾಲರ್ಸು, ಕುದುರೆ ಫೋಟೋವನ್ನು ಮೈ ಮೇಲೆ, ಅದನ್ನು ದರ್ಶನ್ ಅವ್ರು ಮುಂಚೆ ಹಾಕಿರೋದು ತುಂಬ ಪಾಸಿಟಿವ್ ಕೊಡ್ತು. ಈ ಎದೆ ಮೇಲೆ ಹಾಕಿದ ತಕ್ಷಣ ಖಂಡಿತ ಕೂಡ ಬಹಳ ವಿಶೇಷವಾಗಿ ಅದನ್ನು ಹಾಕಿಸಿದ ತಕ್ಷಣ ಕೂಡ ನೋಡಿ, ಅಭಿಮಾನಿಗಳು ನೋಡೋಕ್ಕೆ ಕಷ್ಟ ಆಗ್ತೈತೆ. ಏನೇಳಿ ಅದು ಹಾಕಿದ ಮೇಲೆ ಒಂದಲ್ಲ ಒಂದು ಸಮಸ್ಯೆಯನ್ನು ಬೀಳ್ತಾ ಹೋದ್ರು 100%. ಮತ್ತೆ ಸಾಕಷ್ಟು ಜನ ಇರ್ಬೋದು, ಒಂದು ಯಾರು ಇರ್ಬೋದು, ಒಂದು ಹೆಸರು. ಎಸ್ ಗುರುಜಿ, ಇತ್ತೀಚೆಗೆ ಸಾನ್ವಿ ಸುದೀಪ್ ಅವರ ಮಗಳು ದೇವ್ರ ಫೋಟೋವನ್ನ ಹಾಕಿಸ್ಕೊಂಡಿದ್ದಾರೆ, ಗಣಪತಿ ಚಿತ್ರವನ್ನ ತಮ್ಮ ಬೆನ್ನಿನ ಮೇಲೆ ಹಾಕಿಸ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ದೇವರ ಚಿತ್ರವನ್ನ ನಾವು ನಮ್ಮ ಎದೆ ಮೇಲೆ ಆಗಿರ್ಲಿ, ಬೆನ್ನಿನ ಮೇಲೆ ಆಗಿರ್ಲಿ, ಸ್ವಲ್ಪ ಜನ ಕಾಲ್ ಮೇಲೂ ಕೂಡ ದೇವರ ಚಿತ್ರವನ್ನ ಟ್ಯಾಟೋ ಹಾಕಿಸ್ಕೊಂಡಿರ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಒಳ್ಳೇದಾ ಅಥವಾ ಕೆಟ್ಟದ್ದಾ ನಿಮ್ ಪ್ರಕಾರ ಗುರುಜಿ? ತುಂಬ ವೈಬ್ರೇಷನ್, ಅದ್ಭುತವಾದ ಒಳ್ಳೊಳ್ಳೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ನನಗೆ ತಿಳಿದಿರೋ ಮಟ್ಟಿಗೆ ಸಾಕಷ್ಟು ಜನಕ್ಕೆ ನಾನು ಹೇಳಿದೆ ಅಂದರೆ, ಮೈ ಮೇಲೆ ದೇವ್ರ ಫೋಟೋಗಳನ್ನ ಹಾಕಬಾರ್ದು. ಭಾಳ ಒಂದಲ್ಲ ಒಂದು ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ದೇವ್ರ ಫೋಟೋಗಳು ಮೈ ಮೇಲೆ. ಯಾಕಂದರೆ ನೀವು ಬಾತ್ರೂಮಿಗೆ ಯೂಸ್ ಮಾಡ್ತೀರಾ, ನೀವು ಲವ್ನ ಹಂಚ್ಕೊತೀರಾ, ಫೀಲಿಂಗ್ ಹಂಚ್ಕೊತೀರಾ, ಆವಾಗ ಯಾರನ್ನ ಹಗ್ ಮಾಡಿ ಯಾರಿಗೆ ಕಿಸ್ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ಏನೇಳಿ, ಯಾರನ್ನ ಹಗ್ ಮಾಡಿ ಯಾರಿಗೆ ಕಿಸ್ ಮಾಡ್ತೀವಿ ಅಂತ ಗೊತ್ತಾಗಲ್ಲ. ದೇವ್ರ ಫೋಟೋಗಳನ್ನು ದಯವಿಟ್ಟು ಮೈ ಮೇಲೆ ಹಾಕಬಾರ್ದು ಯಾವಾಗಲೂ ಕೂಡ. ಯಾಕಂದರೆ ದೇವರು ನಮ್ಮ ಹೃದಯದಲ್ಲಿ ಇರ್ತಾರೆ. ಭಾಳ ವಿಶೇಷವಾಗಿ ದೇವ್ರ ಫೋಟೋವನ್ನು ಯಾವುದೇ ಕಾರಣಕ್ಕೂ ಮೈ ಮೇಲೆ ದೇವ್ರ ಫೋಟೋ ಹಾಕಿರೋರಿಗೆ ನೋಡಿ, ಫ್ಯಾಮಿಲಿ ಪ್ರಾಬ್ಲಮ್ ತುಂಬ ಜಾಸ್ತಿ ಆಗುತ್ತೆ. ಭಾಳ ಅದ್ಭುತವಾದ ಒಂದು ಫ್ಯಾಮಿಲಿ ಪ್ರಾಬ್ಲಮ್ಗಳು ತುಂಬ ಜಾಸ್ತಿ ಆಗುತ್ತೆ. ಮೈ ಮೇಲೆ ಯಾವಾಗಲೂ ಕೂಡ ಭಗವಂತನ ಫೋಟೋಗಳನ್ನ ಜಾಸ್ತಿ ಟಚ್ ಮಾಡಬಾರ್ದು ನಾವು. ಹೌದು, ಎಸ್ ಗುರುಜಿ. ಇನ್ನು ಸಿಕ್ಕಾಪಟ್ಟೆ ಸೆಲೆಬ್ರಿಟೀಸ್ಗಳು ಕೂಡ ಟ್ಯಾಟೋವನ್ನ ಹಾಕಿಸ್ಕೊಂಡಿರ್ತಾರೆ. ರಶ್ಮಿಕಾ ಮಂದನ, ಅದರಲ್ಲೂ ಕೂಡ ಬಾಲಿವುಡ್ ಆಕ್ಟರ್ಸ್ ರಿತಿಕ್ ರೋಷನ್, ಅಕ್ಷಯ್ ಕುಮಾರ್, ಸಲ್ಮಾನ್ ಖಾನ್, ಶ್ರದ್ಧಾ ಕಪೂರ್, ಹೀಗೆ ಸಿಕ್ಕಾಪಟ್ಟೆ ಸೆಲೆಬ್ರಿಟೀಸ್ಗಳು ಕೂಡ ಟ್ಯಾಟೋ ಹಾಕಿಸ್ಕೊಂಡಿರ್ತಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಗುರುಜಿ? ವಿರಾಟ್ ಕೊಹ್ಲಿ ಹಾಕಿದ್ದಾರೆ, ವಿರಾಟ್ ಕೊಹ್ಲಿ, ಹಾರ್ದಿಕ್ ಪಾಂಡ್ಯ ಅಂತೂ ಮೈ ತುಂಬ ಹಾಕಿಬಿಟ್ಟು ಅವ್ನ ಲೈಫ್ ವಿಚಿತ್ರವಾಗಿ ಹಾಳಾಗೋಯ್ತೆ. ವಿರಾಟ್ ಕೊಹ್ಲಿ ನೋಡಿ, ವಿರಾಟ್ ಕೊಹ್ಲಿ ಯಾವುದೇ ದೇವ್ರ ಫೋಟೋಗಳಿಲ್ಲ, 100% ಬರ್ದಿರ್ ಕೇಳಿ. ವಿರಾಟ್ ಕೊಹ್ಲಿ ಕೈಲಿ ಎನರ್ಜಿಗಳನ್ನ ನೀವು ನೋಡ್ಬೋದು. ತುಂಬ ನೀವು ಟ್ಯಾಟೋ ಹಾಕ್ತಾಗ ಲಕ್ ಕೂಡ ಬರುತ್ತೆ. ಭಗವಂತ ನಿಮ್ಗೆ ಲಕ್ಕನ್ನ ಕೊಟ್ಟಿದ್ದಾನೆ. ನೀವು ಕೈ ಮೇಲೆ ಒಂದು ಧರ್ಮದಲ್ಲಿ ಟ್ಯಾಟೋ ಹಾಕ್ಯನಂಗಲ್ಲ ಮೇಡಮ್. ಒಂದು ಧರ್ಮ ಯಾವುದೇ ಕಾರಣಕ್ಕಂಗಲ್ಲ. ಅವ್ರನ್ನ ಹಾಕಿರೋರು ಮಣ್ಣು ಮಾಡಲ್ಲ, ಅವರು ಖಂಡಿತ ಕೂಡ ಒಂದು ಧರ್ಮದಲ್ಲಿ
ನಮ್ಮಲ್ಲಿ ಒಂದು ಧರ್ಮ, ಹಾಗಾಗಿ ಅದನ್ನು ಹಾಕಂಗಿಲ್ಲ, ಅವ್ರು ಹಾಕ್ಸೋಕೆ ಬಿಡಲ್ಲ 100%. ಯಾಕೆ ಗುರುಜಿ? ಅವರು ಅದು ಒಪ್ಪಲ್ಲ. ಭಗವಂತ ಹೇಗೆ ನಿಮ್ಗೆ ಜನ್ಮ ಕೊಟ್ಟವನು ಹಾಗೆ ನೀವು ಕೊಡಬೇಕು ದೇವರಿಗೆ ಅಂತ ಹೇಳ್ತಾರೆ ಅವರು. ಏನೇಳೆ ಭಗವಂತ ನಿಮಗೆ ಹೇಗಿರ್ತಾರೆ ಅಂತ. ಹಾಗಾಗೇ ವಿರಾಟ್ ಕೊಹ್ಲಿ ಕೈಲಿ ಹಾಕಿದ್ದಾರೆ ಭಾಳ ವಿಶೇಷವಾಗಿ, ಕೈ ವೆರಿ ಸಕ್ಸಸ್ಸು. ಅಲ್ಲಿ ಯಾವುದೇ ದೇವ್ರ ಫೋಟೋಗಳಿಲ್ಲ 100%. ಇಲ್ಲೇನಾಗುತ್ತೆ, ಸಕ್ಸಸ್ ಎನರ್ಜಿ ಮುದ್ರೆಗಳ್ನ ಹಾಕ್ದಾಗ ಲಕ್ ಜಾಸ್ತಿ, ಎನರ್ಜಿ ಮುದ್ರೆಗಳ್ನ ಹಾಕಬೇಕು. ಹಾಗಾಗಿ ಇತ್ತೀಚೆಗೆ ರಾಘವೇಂದ್ರ ಸ್ವಾಮಿ ಫೋಟೋ ಇದೆಲ್ಲ ಹಿಂಗೆ ಹಾಕ್ದಾಗ ಏನಾದ್ರು ಗೊತ್ತಾ, ತುಂಬ ಜನ ದೇವ್ರನ್ನ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಫೋಟೋಗಳೆಲ್ಲ ಮೈಮೇಲೆ ಹಾಕ್ತಾರೆ. ಹಿಂಗೆ ಮೈಮೇಲೆ ಹಾಕೇಬಾರ್ದು. ಭಾಳ ವಿಶೇಷವಾಗಿ ಪ್ರೀತಿನ ನೀವು ಮೈಮೇಲೆ ಹಾಕಿದ ತಕ್ಷಣ ನೀವು ಈ ಪ್ರಪಂಚದಲ್ಲಿ ಯಾವ ಫೋಟೋಗಳನ್ನ ಹಾಕ್ಬಾರ್ದು. ಯಾರೆಲ್ಲ ರಾಘವೇಂದ್ರ ಸ್ವಾಮಿ ಫೋಟೋ ಹಾಕಿದ್ರೆ ದಯವಿಟ್ಟು ಆ ಫೋಟೋಗಳು ಹಾಕಿ. ಮತ್ತು ಆರ್ತಿಕ್ ಪಾಂಡ್ಯ ಆರ್ತಿಕ್ ಪಾಂಡ್ಯ ತುಂಬ ಮೈ ತಲೆ ಗಿಲೆ ಏನು ತುಂಬ ಜನ ಒಬ್ಬರು ಬಲ್ಲ ಮರಿಗೆಲ್ಲ ಹಾಕಿಬಿಟ್ಟಿರ್ತಾರೆ 100%. ಟೈಮ್ ಇದ್ರೆ 100%. ಒಬ್ಬೊಬ್ರು ನೋಡಬೇಕು, ನಾನು ಕೂತ್ಕೊಂಡು ಯಾವ್ದಾದ್ರು ಇನ್ಸ್ಟಾಗ್ರಾಮ್ ನೋಡ್ತೀನಿ, ಏನು ಇಲ್ಲೆಲ್ಲ ಹಾಕಿಸ್ಕೊತಾ ಇರ್ತಾರೆ. ಅದು ಹೆಣ್ಮಕ್ಳು ಶಾಕಿಂಗ್ ಆಗ್ತಾ ಇರ್ತೀನಿ 100%. ಭಾಳ ವಿಶೇಷವಾಗಿ. ಮತ್ತು ದೆವ್ವ ಭೂತ ಅಕಸ್ಮಾತ್ವಾಗಿ ಹಿಂಗೆಲ್ಲ ಇದನ್ನೆಲ್ಲ ಹಾಕ್ತಾರೆ. ಖಂಡಿತಲ್ಲೂ ಕೂಡ ಕೊನೆಗೆ ಅವ್ರ ಮನೇಲಿ ತಿನ್ನಕ್ಕೆ ಅನ್ನಲ್ದಂಗೆ ವನವಾಸ ಬೀಳ್ತಾರೆ 100%. ತುಂಬ ರಿಚ್ಚಾಗಿ. ಆಮೇಲೆ ಯಾರೆಲ್ಲ ಈ ಥರ ದೇವ್ರನ್ನ ಹಾಕ್ಯಂದು ನೀವು ಅತಿ ಹೆಚ್ಚು ಅವ್ರ ಪರ್ಸ್ನಲ್ ಪ್ರಾಬ್ಲಮ್ಮು, ಮಕ್ಕಳು ಪ್ರಾಬ್ಲಮ್ಮು, ಮತ್ತೊಂದು ಅಟ್ಯಾಕ್ ಮಾಡುತ್ತೆ 100%. ಯಾಕಂದರೆ ದೇವ್ರನ್ನ ನೀವು ಬಾತ್ರೂಮಿಗೆ ಹೋಗ್ತೀರಾ, ಇಲ್ಲ ಏನೋ ಒಂದು ಕೆಟ್ಟ ಜಾಗದಲ್ಲಿ ಮುಟ್ತೀರಾ, ಅದನ್ನೆಲ್ಲ ಏನಾಗುತ್ತೆ, ಬಾತ್ರೂಮ್ಗೂ ಕೂಡ ನೀವು ತಗೊಂಡು ಹೋಗ್ಬೇಕಾಗುತ್ತೆ. ಭಾಳ ವಿಶೇಷವಾಗಿ. ಮತ್ತು ಎದೆ ಮೇಲೆ ಅಂತೂ ಯಾರೂ ಹಾಕೇಬಾರ್ದು. ಏನೇಳೆ ಎದೆ ಮೇಲೆ ಟಾಟು ಹಾಕೇಬಾರ್ದು. ಮತ್ತು ಒಬ್ರು ಯಾರೋ ಸಿಂಗರೆಲ್ಲ ತುಂಬ ಜನ ಹಾಕ್ಯನಾರು. ಈ ಸಿಂಗರ್ಗಳೆಲ್ಲ ಕ್ಯಾಮ್ರಾಗೆ ಹೆವಿ ಲುಕ್ ಬರಬೇಕು, ಈ ಥರದ್ದೆಲ್ಲ ಮಾಡಿ ಹಾಕ್ತಾರೆ 100%. ಇದೆಲ್ಲವೂ ಕೂಡ ತುಂಬ ನೋಡಿ ಇವ್ರ ಕೈ ಮೇಲೆ ನೋಡಿ, ಯಾವಾಗಲೂ ಅಷ್ಟೇ ತುಂಬ ಲವ್ ಮಾಡೋರು ಕೈ ಮೇಲೆ ಹಾಕಿರ್ತಾರೆ. ಅದೇ ಅವ್ರ ಲೈಫಲ್ಲಿ ಲವ್ ಫೇಲ್ಯೂರ್ ಆಗಿಬಿಡ್ತಾರೆ. ತುಂಬ ಜನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಈ ಕೈಯಲ್ಲಿ ಟಾಟು ಹಾಕಿರ್ತಾರೆ ಜಾಸ್ತಿ. ಇಲ್ಲಿಂದ ಇಲ್ಲಿ ಕೈಗೆ ಯಾರಿಗೆ ಈ ಲವರ್ಸನ್ನು ಹೆಸರುಗಳು ಬರ್ಕೊತಾರೆ, ಅವ್ರ ಲವರ್ಗಳು ಸಕ್ಸಸ್ ಇರಲ್ಲ, ಅವ್ರ ಲವರ್ನ ಕಳ್ಕೊತಾರೆ ಇಲ್ಲಿಂದ ಇಲ್ಲಿಗೆ. ಮತ್ತು ಇದನ್ನು ಅಪ್ಪಿ ತಪ್ಪಿ ಏನಾರು ಇವನ್ನೆಲ್ಲನೂ ಕೂಡ ಒಳ್ಳೆ ಗಳಿಗೆಯಲ್ಲಿ, ಒಳ್ಳೆ ಮುಹೂರ್ತದಲ್ಲಿ ಏನಾದ್ರು ಹಾಕಿಸ್ಕೊಂಡಲ್ಲಿ ಇದ್ದರೆ ಖಂಡಿತ ಕೂಡ ನಿಮ್ಮ ಲೈಫಲ್ಲಿ ಬರ್ಬತ್ತಾಗಬೇಕಾಗತ್ತೆ 100%.